अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात् स्वामी महाराज की जय. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ರಿಗೂ ಗೊತ್ತಿರೋ ತರ ಪ್ರತಿ ಗುರುವಾರ ಮಾಧುಕರಿ ಅನ್ನದಾನ ಅಂತ ಅನ್ನಲ್ಲ, ದತ್ತಪ್ರಭುವಿನ ಒಂದು ಸೇವೆಯಲ್ಲಿ ಮಾಧುಕರಿ ಅಂತ ಕರೀತಾರೆ. ಸೊ ಒಂದನೇ ವಾರದ ಒಂದು ಮಾಧುಕರಿಯನ್ನ ಗಾಣಗಾಪುರದಲ್ಲಿ ಇರ್ತಕ್ಕಂಥ ಶಿವು ಅನ್ನೋರು ಮಾಡ್ತಾರೆ. ಈ ವಾರದ್ದು ಏನಪ್ಪಾ, ಯಾರು ಮಾಡ್ತಾರೆ ಯಾರು ಮಾಡಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿತ್ತು. ಸೊ ಇವತ್ತು ಅಂದ್ರೆ ಸೋಮವಾರದ ದಿವಸ ಬೆಳಗಿನ ಜಾವ ಸುಮಾರು ಒಂದು 7 ಗಂಟೆ ಸಮಯ ಆಗಿತ್ತು. ನನ್ನ ಅಕೌಂಟಿಗೆ 1100 ರೂಪಾಯಿ ಬರುತ್ತೆ. ಸಂತೋಷಣ, ಇದನ್ನ ನೀವು ಅನ್ನದಾನಕ್ಕೆ ಈ ಒಂದು ದುಡ್ಡನ್ನು ಉಪಯೋಗಿಸ್ಕೊಳ್ಳಿ ಅಂತ. ಖಂಡಿತವಾಗಿಯೂ ಅವರು ದುಡ್ಡು ಹಾಕಿರೋರು ಸಂತೋಷ್ ಅಂತ ಅವರ ಹೆಸರು, ಪುಣಾದಲ್ಲಿ ಇರ್ತಾರೆ ಅವರು. ಸೊ ಇವರ ಒಂದು ಸುಮಾರು ಒಂದು 12 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಚಿನ್ನ ಕಳುವಾಗಿರೋದನ್ನ ಅದು ತಪ್ಪಿರುತ್ತೆ. ಅದು ಮಹಾರಾಜರ ಕೃಪಾಶೀರ್ವಾದ ಅಂತ ಅನ್ಕೊಂಡು ಸಂತೋಷ್ ಅವರು ಮತ್ತೆ ಅವರ ಧರ್ಮಪತ್ನಿ ಅವರು ಸೇರಿ ಒಂದು 1100 ರೂಪಾಯಿ ಹಾಕಿದ್ದಾರೆ. ಅವರಿಗೆ ಆ ಭಗವಂತ ದತ್ತ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ, ಮತ್ತೆ ಅವರ ವ್ಯಾಪಾರ ಕೂಡ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾ, ಇವತ್ತಿನ ಬರುವ ಗುರುವಾರ ಅವರ ಹೆಸರಿನಲ್ಲಿ ಒಂದು ಮಾಧುಕರಿ ಸೇವೆ ನಡೆಯುತ್ತೆ. ಖಂಡಿತವಾಗಿ ದತ್ತ ಮಹಾರಾಜರು ಅವ್ರಿಗೆ ಕಾಪಾಡ್ತಾರೆ ಅಂತ ಹೇಳ್ತಾ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ ನಡೀತು. ನಾವು ಬರೋ ತಿಂಗಳು 18ನೇ ತಾರೀಕು ಗಾಣಗಾಪುರಕ್ಕೆ ಹೋಗ್ತಾ ಇದೀವಿ. ಅಂದ್ರೆ 17ನೇ ತಾರೀಕು ಇಲ್ಲಿಂದ ಬಿಟ್ಟು 18ನೇ ತಾರೀಕಿಗೆ ನಾವು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಅಷ್ಟತೀರ್ಥವನ್ನ ಮಾಡಿ ದತ್ತ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥರ ಪಾದುಕೆ ಅವುಗಳನ್ನೆಲ್ಲ ಬಂದ ಭಕ್ತಾದಿಗಳ ತಲೆಯ ಮೇಲೆ ಇಟ್ಟು ಅಲ್ಲಿ ಒಂದು ಮಾಧುಕರಿ ಸೇವೆಯನ್ನ ಮಾಡೋದು ಅಂತ ಒಂದು ನಿರ್ಧಾರ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರಿಗೆ ಸುಮಾರು ವರ್ಷಗಳಿಂದ ಆಸೆ ಇರುತ್ತೆ ಗಾಣಗಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ. ಇವರು ಕನ್ನಡ ಚಲನಚಿತ್ರ ಮತ್ತು ಸೀರಿಯಲ್ ಮಾಧ್ಯಮಗಳಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ರಾಮಣ್ಣವರು. ಇವರು ನನ್ನ ಮುಂದೆನೆ ಸುಮಾರು ಸಾರಿ ಹೇಳಿರ್ತಾರೆ, ಸೊ ನಾನು ಗಾಣಗಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ. ಬಟ್ ನನಗೆ ಅದು ನೆನಪಿರಲ್ಲ. ಸಡನ್ ಆಗಿ ಮೊನ್ನೆ ನಾನು ಪೂಜೆ ಕೂತ್ಕೊಂಡಾಗ, ಜಸ್ಟ್ ಧ್ಯಾನ ಕೂತ್ಕೊಂಡಾಗ ಅವರ ಒಂದು ಹೆಸರು ಪಾಸ್ ಆಗತ್ತೆ ಕಣ್ಮುಂದೆ. ಓ ಈ ತರ ಅಲ್ವಾ, ನೋಡೋಣ ಅಂತ ಹೇಳಿ ಅವ್ರಿಗೆ ನಾನು ಫೋನ್ ಮಾಡ್ತೀನಿ. ಅವ್ರಿಗೆ ಫೋನು ಮಾಡ್ತೀನಿ, ಅವರು ಒಪ್ಕೊಂತಾರೆ. ಇಷ್ಟ ಆದ್ಮೇಲೆ ಈ ಗುಲ್ಬರ್ಗಾ ಗಾಣಗಾಪುರಕ್ಕೆ ಟಿಕೆಟ್ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಅದು. ಯಾಕಂದ್ರೆ ತುಂಬಾ ಅಂದ್ರೆ 90 ದಿವಸ ಆದ್ರೂ ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಅಥವಾ ಅವೈಲೇಬಲ್ ಇರಲ್ಲ. ಈ ಒಂದು ಸಮಸ್ಯೆ ಅಲ್ಲಿ ಇದೆ. ಯಾಕಂದ್ರೆ ಜನರು ಒಂದು ಓಡಾಡುವಂತ ಪರಿಸ್ಥಿತಿ ಹಂಗಿರೋದೆ ಗುಲ್ಬರ್ಗಾ, ಸೊ ಆ ಕಡೆ ಎಲ್ಲ. ಸೊ ಇವರು ಸಡನ್ ಆಗಿ ಇಲ್ಲ ಸಂತೋಷ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಟ್ರೈ ಮಾಡ್ತೀನಿ, ಟಿಕೆಟ್ ವಿಲ್ ಬಿ ಪಾಸ್ ಆಗೋಗ್ಬಿಡುದು ಟಿಕೆಟು. ಸೊ ತುಂಬಾ ಖುಷಿ ಅನ್ಸುತ್ತೆ. ನಾವು ಅನ್ಕೊಳ್ಳೋದಕ್ಕಿಂತ ದತ್ತ ಮಹಾರಾಜರು ರಾಮಣ್ಣನವ್ರಿಗೆ ಕರ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಅದನ್ನ ಯಶಸ್ಸನ್ನ ಕೊಟ್ಟಿದ್ದಾರೆ ನಮ್ಗೆ. ಖಂಡಿತವಾಗಿಯೂ ದತ್ತ ಮಹಾರಾಜರಿಗೆ ಧನ್ಯವಾದಗಳು. ಇದರಲ್ಲಿ ಏನಪ್ಪಾ ವಿಶೇಷತೆ ಅಂತಂದ್ರೆ, ನಮಗೆ ಒಂದು ಸ್ಯಾಟಿಸ್ಫೈಡ್, ಭಕ್ತಾದಿಗಳನ್ನ ಕರ್ಕೊಂಡೋಗಿ ಅಲ್ಲಿ ದರ್ಶನ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ಸೇವೆಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟು ಅದನ್ನ ಮಾಡ್ಕೊಂಡ್ ಬರ್ತೀವಲ್ಲ, ತುಂಬಾ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಫಸ್ಟ್ ಟೈಮ್ ಹೋಗಿರೋರಿಗೆಲ್ಲ ಮಾಧುಕರಿ ಅಂದ್ರೆ ಏನು, ಆಮೇಲೆ ಅಷ್ಟತೀರ್ಥ ಅಂದ್ರೆ ಏನು, ಮಾಧುಕರಿ ಕೇಳೋದು ಅಂದ್ರೆ ಏನು, ಔದುಂಬರ ವೃಕ್ಷ ಎಲ್ಲಿದೆ, ಎಷ್ಟೋ ಗೌಪ್ಯವಾಗಿರ್ತಕ್ಕಂಥ ವಿಷಯ ಗಾಣಗಾಪುರದಲ್ಲಿ ಇದೆ. ನನ್ನ ಪುಣ್ಯ ಅದು. ಆಲ್ಮೋಸ್ಟ್ ಆಲ್ ಗಾಣಗಾಪುರದ ಬಗ್ಗೆ ಸ್ವಲ್ಪ ಒಂದು 50% ಆದ್ರೂ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಸೊ ಎಷ್ಟೋ ಜನ, ಸುಮಾರು ಒಂದು 22 ಜನ ನನ್ನ ಜೊತೆ ಅವತ್ತು ಗಾಣಗಾಪುರಕ್ಕೆ ಮಹಾರಾಜರು ಕರ್ಸ್ಕೊಂತ ಇದ್ದಾರೆ, ನಾನು ಹೋಗ್ತಾ ಇಲ್ಲ. ಸೊ ಗಾಣಗಾಪುರ ಆದ್ಮೇಲೆ ಮಂತ್ರಾಲಯ, ಫಸ್ಟ್ ನಾವು ಅಕ್ಕಲ್ಕೋಟೆಗೆ ಹೋಗ್ತೀವಿ, ಅಕ್ಕಲ್ಕೋಟೆಯಿಂದ ಗಾಣಗಾಪುರಕ್ಕೆ ಬರ್ತೀವಿ, ಗಾಣಗಾಪುರದಿಂದ ಡೈರೆಕ್ಟ್ ಆಗಿ ಮಂತ್ರಾಲಯಕ್ಕೆ ಬರ್ತೀವಿ, ಮಂತ್ರಾಲಯದಿಂದ ಬೆಂಗಳೂರು. ಈ ಒಂದು ಪ್ಲಾನಿಂಗ್ ಇದೆ ಖಂಡಿತವಾಗಿಯೂ. ಸೊ ಐ ಆಮ್ ರಿಯಲಿ ಸೋ ಹ್ಯಾಪಿ. ಸೊ ಇದೆಲ್ಲ ಒಂದು ಕಡೆ ಆದ್ರೆ, ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಒಬ್ಬರ ಕಥೆಯನ್ನ ಇವತ್ತು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಕತೆ ನಡೆದಿರ್ತಕ್ಕಂತಹದ್ದು
ದಾವಣಗೆರೆಯಲ್ಲಿ. ಆ, ರಾಜು ಅಂತ ಹೇಳಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಆ, ಒಬ್ಬ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರೋವನು. ಸೊ ರಾಜು ಏನಿರುತ್ತೆ ಅಂತಂದ್ರೆ, ಅವನಿಗೆ ಎಷ್ಟು ಅಂತ ನಾನು ಮತ್ತೊಬ್ಬರ ಮತ್ತೊಬ್ಬರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದು ಈ ತರ ಇದ್ದಾಗ ಏನಾಗೋಗ್ಬಿಡುತ್ತೆ, ಅವರು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ. ಸುಮಾರು 1 ವರ್ಷದಿಂದ ನೋಡ್ತಾನೆ ಇರ್ತಾರೆ. ಇವ್ರು ಒಂದ್ ದಿವಸ ಏನಾಗೋಗ್ಬಿಡುತ್ತೆ ಅಂದ್ರೆ, ಇವರು ಇದಕ್ಕೆ ಹೋಗಿರ್ತಾರೆ, ಎಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ ಯಾವುದೋ ಒಂದು ಕೆಲಸದ ವಿಚಾರವಾಗಿ. ಸೊ ಅಲ್ಲಿ ಏನಾಗೋಗ್ಬಿಡುತ್ತೆ, ಇವರು ಸಿಟಿ ಮಾರ್ಕೆಟ್ ಹೋದಾಗ ಅಲ್ಲಿ ಒಂದು ಪಾನ್ ಭಂಡಾರ ಅಂತ ಒಂದು ಬೀಡಾ ಅಂಗಡಿ ಇರುತ್ತೆ. ಸೊ ಪಾನ್ ಭಂಡಾರ ಅಂತೇಳಿ ಅಂದಾಗ, ಈಗ ಸಾಮಾನ್ಯವಾಗಿ ಬೀಡಾ ತಿನ್ನೋದು ಸಹ ಆ, ರಾಜುವಿನ ಒಂದು ಹ್ಯಾಬಿಟ್. ಇವರು ಅಲ್ಲಿ ಬೀಡಾನ ತಿಂತಾರೆ. ಎಲ್ಲಿಯೂ ಸಿಗದೇ ಇರತಕ್ಕಂತ ಟೇಸ್ಟು ಪಾನ್ ಭಂಡಾರ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದು ಏನಾಗೋಗ್ಬಿಡುತ್ತೆ, ಅವ್ರ ಮನಸ್ಸಿನ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಆ, ಇಷ್ಟೊಂದು ರುಚಿಕಟ್ಟಾಗಿದೆಯಲ್ಲಪ್ಪ, ಆ, ದುಡ್ಡು ಎಲ್ಲ ಅಂಗಡಿಗಿಂತನೂ ₹5 ಜಾಸ್ತಿ ಇರುತ್ತೆ, ಬಟ್ ಅಲ್ಲಿ ಟೇಸ್ಟು ಕ್ವಾಲಿಟಿ ಹಂಗಿರುತ್ತಲ್ವಾ. ಸೊ ಇವ್ರು ಏನ್ ಮಾಡ್ತಾರೆ, ಆ, ಅಲ್ಲಿ ಒಂದು ಬೀಡಾ ತಿಂದು ಸುಮ್ಮನೆ ತಮ್ಮ ಕೆಲಸ ಮುಗಿಸ್ಕೊಂಡು, ಅವ್ರಿಗೆ ಯಾಕೋ ಸ್ಯಾಟಿಸ್ಫೈಡ್ ಆಗಲ್ಲ. ವಾಪಸ್ ಆ ಬೀಡಾ ಅಂಗಡಿಗೆ ಹೋಗ್ಬಿಟ್ಟು, ಆ ಯಾರು ಬೀಡಾವನ್ನ ಮಾಡ್ತಾ ಇರ್ತಾರೋ ಅವ್ರ ಒಂದು ನಂಬರ್ ಅನ್ನ ತಗೊಂತಾರೆ. ಅಷ್ಟರಲ್ಲಿ ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೆ. ಪ್ರತಿ ದಿವಸ ಇವರು ಮಹಾರಾಜರ ಹತ್ರ ಏನ್ ಕೇಳ್ತಾ ಇರ್ತಾರೆ ಅಂತಂದ್ರೆ, ಏನಾದ್ರೂ ಒಂದು ನನಗೆ ಏನಾದ್ರೂ ಒಂದು ನನಗೆ ಜೀವನಕ್ಕೆ ಒಂದು ದಾರಿ ತೋರಿಸಿ ಅಂತ ಹೇಳಿ ಕೇಳ್ತಾರೆ. ಈ ಘಟನೆ ನಡೆದು ಸುಮಾರು 8 ತಿಂಗಳಾಗಿದೆ ಈ ಘಟನೆ ನಡೆದು. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಆ ಆ ಒಂದು ಬೀಡಾ ತಿಂದು ಆ, ಸ್ವಾಮಿಯ ಹೆಸರು ಹೇಳ್ಕೊಂಡೇ ಅವರಿಗೆ ಇವರು ಫೋನ್ ನಂಬರ್ ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿ ಪರಿಚಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಯಾರು ಫೋನ್ ನಂಬರ್ ಕೊಡಲ್ಲ. ಇವ್ರು ಏನ್ ಮಾಡ್ತಾರೆ, ರಾಜು, ಇಲ್ಲ ನಿಮ್ಮ ಬೀಡಾ ತುಂಬಾ ಟೇಸ್ಟ್ ಆಗಿದೆ, ನನಗೆ ಮದುವೆ ಆರ್ಡರ್ಸ್ ಅದು ಇದ್ರೆ ನಾನು ಹೇಳ್ತೀನಿ, ನಿಮ್ಮ ಬೀಡಾ ಒಂದು ನನಗೆ ನಂಬರ್ ಕೊಡಿ ಅಂತ ಹೇಳಿ ನಂಬರ್ ಇಸ್ಕೊಂತಾರೆ. ಸೊ ವ್ಯಾಪಾರ ಅಂದ ತಕ್ಷಣ ಅವ್ರು ಕೊಡ್ತಾರೆ. ಕೊಟ್ಟ ಮೇಲೆ ಅವ್ರಿಗೆ ಅವ್ರ ಜೊತೆ ವಾಟ್ಸಪ್ ಅಲ್ಲಿ ಸೊ ಪ್ರತಿ ದಿವಸ ಗುಡ್ ಮಾರ್ನಿಂಗ್ ಅದು ಇದು ಕಳಿಸೋದು. ಒಂದ್ ದಿವಸ ಏನಾಗೋಗ್ಬಿಡುತ್ತೆ, ಸ್ವಾಮಿ ಸಮರ್ಥರದು ಒಂದು ಫೋಟೋ ಕಳಿಸ್ಬಿಡ್ತಾರೆ. ಆ ಫೋಟೋ ಕಳಿಸಿ 3 ದಿವಸಕ್ಕೇನೆ ವಾಪಸ್ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸರ್ ನೀವೇನ್ ಕೆಲಸ ಮಾಡ್ತೀರಾ, ಹಂಗೆ ಹಿಂಗೆ ಅಂತ ಅನ್ಕೊಂಡು. ಸೊ ಈ ತರ ಆ ಸೊ ಈ ತರ ಅವ್ರ ಬಗ್ಗೆ ಅವರು ಬೀಡಾ ಅಂಗಡಿಯವರು ವಿಚಾರಿಸಿದಾಗ, ಇಲ್ಲ ಸರ್ ನಾನು ಒಬ್ಬರ ಮನೆಯಲ್ಲಿ ಕೆಲ್ಸಕ್ಕೆ ಇರ್ತೀನಿ ಅಂತ. ಅವರು ರಾಜು ಏನ್ ಮಾಡ್ಬಿಡ್ತಾರೆ, ಸರ್ ನಿಮ್ಮಿಂದ ಒಂದು ನನಗೆ ಸಹಾಯ ಆಗ್ಬೋದಾ ಅಂತ. ಏನು ಅಂತ ಇಲ್ಲ, ನಾನು ಆ, ನೀವು ಬೀಡಾ ಕಟ್ಟುವಂತ ಒಂದು ಕೆಲಸವನ್ನ ನಾನು ಕಲಿಬೇಕಂತ ಇದ್ದೀನಿ. ಸರಿ ಆಯ್ತು ಬನ್ನಿ. ಸೊ ಏನ್ ಮಾಡೋದು, ಬೇರೆ ಆಪ್ಷನ್ಸ್ ಇಲ್ಲ. ಮತ್ತೆ ಅವ್ರಿಗೆ ಕೇಳ್ತಾರೆ, ನಾನು ದಾವಣಗೆರೆಯಿಂದ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೇಕಾಗತ್ತಾ ಅಂತ ಹೇಳಿ. ಸೊ ಅವರು ಬೀಡಾ ಅಂಗಡಿಯವರು ಸಡನ್ ಆಗಿ ಅವ್ರಿಗೆ ಅದಕ್ಕೆ ಪರ್ಮಿಷನ್ ಕೊಡಲ್ಲ. ಹೌದು ಸರ್, ನೀವು ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೇಕಾಗುತ್ತೆ. ಸೊ ನೀವು ಕಲಿಸ್ತೀನಿ ಅಂತಂದ್ರೆ ನಾನು ಇಲ್ಲಿ ಮನೆ ಕೆಲಸವನ್ನ ಬಿಟ್ಟು ಅಲ್ಲಿ ಬರ್ತೀನಿ ಅಂತ ಹೇಳಿದಾಗ, ಸೊ ಆಯ್ತು ಅಂತ ಅವರು ಒಪ್ಕೊಂತಾರೆ. ಇಬ್ಬರ ಮಧ್ಯೆ ಕಾಂಪ್ರಮೈಸ್ ಆಗುತ್ತೆ. ಗುರುವಾರದ ದಿವಸ ಸ್ವಾಮಿಯ ಮುಂದೆ ಒಂದು ಚೀಟಿಯನ್ನ ಬರೆದು ಹಾಕಿ ಎತ್ತಾರೆ, ಈ ಒಂದು ಕೆಲಸಕ್ಕೆ ಅಪ್ಪಣೆ ಇದೆಯಾ ಏನು. 100% ಸ್ವಾಮಿ ಮಹಾರಾಜರು ಅದಕ್ಕೆ ಅಪ್ಪಣೆ ಕೊಡ್ತಾರೆ. ಅಲ್ಲಿಂದ ಅಪ್ ಅಂಡ್ ಡೌನ್ ಸ್ಟಾರ್ಟ್ ಆಗುತ್ತೆ. ಒಂದು ವಾರ ಆದ್ಮೇಲೆ ಪಾಪ ಬೀಡಾ ಅಂಗಡಿಯವ್ರಿಗೆ ಇವರು ಒಂದು ಕಷ್ಟ ನೋಡಕ್ ಆಗ್ಲಾರ್ದೆ, ಇಲ್ಲ ನೀವೊಂದು ಕೆಲಸ ಮಾಡಿ, ನಮ್ಮ ಮನೆಯಲ್ಲೇ ಮಲಗಿ ಅಂತ ಹೇಳಿ ಅವ್ರಿಗೊಂದು ಮಲಗಕ್ಕೆ ವ್ಯವಸ್ಥೆ ಮಾಡಿ, ಸುಮಾರು 1-2 ತಿಂಗಳು ಸಂಪೂರ್ಣವಾಗಿ ಅವರನ್ನ ಟ್ರೈನ್ ಅಪ್ ಮಾಡ್ತಾರೆ. ಟ್ರೈನ್ ಅಪ್ ಮಾಡಿ ಆ ಒಂದು ಬೆಂಗಳೂರಿನಲ್ಲಿ ಇನ್ನೊಂದು ಚಾಮರಾಜಪೇಟೆಯಲ್ಲಿ ಒಂದು ಅವ್ರದ್ದು ಪರಿಚಯದ ಒಂದು ಹೋಟ್ಲ್ ಇರುತ್ತೆ. ಆ ಹೋಟ್ಲಲ್ಲಿ, ಅದು ಹೊಸದಾಗಿ ಹೋಟ್ಲ್ ಓಪನ್ ಆಗ್ತಾ ಇರುತ್ತೆ. ಸೊ ಚಾಮರಾಜಪೇಟೆಯಲ್ಲಿ, ಇಲ್ಲ ಈ ತರ ಒಂದು ಹೋಟ್ಲ್ ಓಪನ್ ಆಗ್ತಾ ಇದೆ, ನೀವು ಅಲ್ಲಿ ಹೋಗ್ಬಿಟ್ಟು ಒಂದು ಆ ಜಾಗನ ವಿಚಾರ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸೊ ರಾಜುಗೆ ಅಲ್ಲಿ ಎಲ್ಲಾನು ಅನುಕೂಲವಾಗುತ್ತೆ. ಅನುಕೂಲ ಆದ್ಮೇಲೆ ಸೊ ರಾಜು ಅವ್ರ ಹತ್ರ ಅವ್ರು ಕೊಡುವಷ್ಟು ಬಂಡವಾಳ ಇರಲ್ಲ. ಸೊ ಇವರೇ ಬೀಡಾ ಅಂಗಡಿಯವರು ಏನ್ ಮಾಡ್ತಾರೆ, ಇಲ್ಲ ಅವನು ಇವಾಗ ಅರ್ಧ ದುಡ್ಡು ಕೊಡ್ತಾನೆ, ಇನ್ನೊಂದು ಅರ್ಧ ದುಡ್ಡು ಸ್ವಲ್ಪ ದಿವಸ ಆದ್ಮೇಲೆ ಕೊಡ್ತಾನೆ ಅಂತ ಹೇಳಿ ಎಲ್ಲ ಕಾಂಪ್ರಮೈಸ್ ಆಗಿ ಸಮರ್ಥ ಪಾನ್ ಸ್ಟಾಲ್ ಅಂತ ಓಪನ್ ಮಾಡ್ತಾರೆ. ಸೊ ಇವತ್ತು 8 ತಿಂಗಳಾಯ್ತು ಆ ಒಂದು ಪಾನ್ ಸ್ಟಾಲ್ ಓಪನ್ ಆಗಿ. ಅವರು ಎಷ್ಟು ಅದ್ಭುತವಾಗಿ ಅದನ್ನ ಹೇಳ್ತಾರೆ ಇದರದ್ದು ಬಗ್ಗೆ ಅಂದ್ರೆ,
ಸಂತೋಷ್ ಅಣ್ಣ, ನಿಜವಾಗಿಯೂ ನಾನು ಪುಣ್ಯ ಮಾಡಿದ್ದೀನಿ. ಸಮರ್ಥರು ನನಗೊಂದು ದಾರಿ ತೋರಿಸಿದ್ರು. ಸೊ ಹೀಗೆ ಸುಮಾರು ಎಕ್ಸ್‌ಪೀರಿಯನ್ಸ್‌ಗಳು ಬರ್ತಾ ಇರ್ತವೆ. ನಾನು ಹೇಳ್ತಾ ಇರ್ತೀನಿ ಅನ್ನೋದು ಮುಖ್ಯ ಅಲ್ಲ. ಅದು ನಿಮ್ಮ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗಿದೆ. ಅದನ್ನ ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅದನ್ನ ಕಾರ್ಯಗತಗೊಳಿಸ್ಕೊಂಡಿದ್ದೀವಿ. "ಅಶಕ್ಯ ಹಿ ಶಕ್ಯ ಕರ್ತಿಲ ಸ್ವಾಮಿ" ಅನ್ನೋ ಒಂದು ಮಾತು ಮಹಾರಾಜರು ಕೊಟ್ಟಿದ್ದಾರೆ ಅಂತಂದ್ರೆ, ಅದ್ರ ಅದ್ರ ತಕ್ಕನಾಗೆ ನಾವು ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಮತ್ತೆ ಯಾರಿಗೇ ಏನೇ ಸಮಸ್ಯೆ ಇದ್ರೂ ಕೂಡ ಸ್ಕ್ರೋಲ್ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ. ನೀವು ಫೋನ್ ಮಾಡ್ಬೋದು. ನಿಮ್ಮ ಸಮಸ್ಯೆಯನ್ನ ಹೇಳ್ಕೋಬಹುದು. ತಕ್ಕ ಮಟ್ಟಿಗೆ ಆ ಒಂದು ದತ್ತ ಮಹಾರಾಜರ ಸ್ವಾಮಿ ಸಮರ್ಥ ಕೃಪಾಶೀರ್ವಾದದಿಂದ ಅದಕ್ಕೆ ನಾನು ದಾರಿ ತೋರಿಸ್ತೀನಿ ಅಂತ ಹೇಳ್ತಾ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.